Hello everyone, Dr. Padmanabh Bhatt here. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಕಂಜೆಷನ್. ಕೇಳಿರ್ಬೋದು ಈ ವರ್ಡು, ಭಾಳ ಸಾಮಾನ್ಯವಾಗಿ ನೀವು ಉಪಯೋಗ ಮಾಡ್ತೀರಾ. ಕಂಜೆಷನ್, ನನ್ನ ಥ್ರೋಟಲ್ಲಿ ಕಂಜೆಷನ್ ಇದೆಯಾ ನೋಡಿ ಸರ್ ಅಂತ ಹೇಳ್ಬಿಟ್ಟು ಹೇಳಿರ್ತೀರಲ್ವ. ಹಾಗಾದರೆ ಈ ಕಂಜೆಷನ್, ಥ್ರೋಟ್ ಕಂಜೆಷನ್, ಚೆಸ್ಟ್ ಕಂಜೆಷನ್, ಈ ಕಂಜೆಷನ್ ಅಂದರೆ ಏನು ಅಂತ. ಇದು ಸಾಧಾರಣ ಮಟ್ಟಿಗೆ ನಿಮಗೆ ಈ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಬೋದು. ಏನು ಹೀಗೆ ಅಂತಂದರೆ, ಥ್ರೋಟ್ ಕಂಜೆಷನ್ ಅಂದರೆ ಏನು? ನಿಮ್ಮ ಡಾಕ್ಟ್ರು ನಿಮ್ಮ ಟಾರ್ಚ್ ಹಾಕಿಬಿಟ್ಟು ನಿಮ್ಮ ಗಂಟ್ಲು ತೋರಿಸಿ ಆ ಮಾಡಿ ಅಂತ ಹೇಳಿಬಿಟ್ಟು ಟಾರ್ಚ್ ಹಾಕಿ ನೋಡ್ತಾರಲ್ವ. ಅವ್ರು ನೋಡೋದು ಏನು ನೋಡ್ತಾರೆ ಅಂತಂದರೆ, ಥ್ರೋಟ್ ತುಂಬ ರೆಡ್ ಆಗಿದೆಯಾ, ಅಂದರೆ ಅಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಆಗಿದೆಯಾ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಿಮಗೆ ಸರ್ಕ್ಯುಲೇಷನ್ ಅಂತ ಹೇಳ್ತಾ ಇದ್ದೀನಿ. ಅದರ್ವೈಸ್ ವೀನಸ್ ಕಂಜೆಷನ್ ಅಂದರೆ ವೇನ್ಸ್ ಕಂಜೆಸ್ಟ್ ಆಗಿರುತ್ತೆ ಡ್ಯೂ ಟು ಕೋಲ್ಡು ಇತ್ಯಾದಿ. ಸೊ ಅದನ್ನು ನಾವು ಟಾರ್ಚ್ ಹಾಕಿಬಿಟ್ಟು ಬ್ರೈಟ್ ಬೆಳಕಿನಲ್ಲಿ ನಾವು ನೋಡಿಬಿಟ್ಟು ಡಿಸೈಡ್ ಮಾಡ್ತೀವಿ. ಪೇಷಂಟು ಸಾಧಾರಣ ಮಟ್ಟಿಗೆ ರೋಗಿಗೆ ಏನು ಕಂಪ್ಲೇಂಟ್ ಇರ್ತದೆ? ನನಗೆ ಮೂಗೆಲ್ಲ ಒಂಥರ ಕಟ್ಟಿದಂಗೆ ಆಗುತ್ತೆ, ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ, ಮಲ್ಕೊಂಡ ತಕ್ಷಣ ಗಂಟಲೆಲ್ಲ ಚೋಕ್ ಆದಂಗೆ ಆಗ್ತದೆ, ಕೆಮ್ಮು ಬರಲಿಕ್ಕೆ ಶುರು ಆಗ್ತದೆ ಇತ್ಯಾದಿ. ಇದು ಸಾಮಾನ್ಯ ಲಕ್ಷಣಗಳು, ಥ್ರೋಟ್ ಕಂಜೆಷನ್ ಲಕ್ಷಣಗಳು. ಯಾಕೆಂದರೆ ಇಲ್ಲಿ ಮೂಗು ಅಥವಾ ಗಂಟಲಲ್ಲಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗಿ ನರಗಳು ಉಬ್ತವೆ. ನರ ಅಂದರೆ ವೇನ್ ಅಂತ ವಾಟ್ ಎವರ್ ನಿಮ್ಮ ಅರ್ಥದಲ್ಲಿ ಯಾವುದೇ ಥರ ಬೇಕಾದ್ರೆ ಅವೆಲ್ಲ ಉಬ್ಬು ಬಿಡ್ತವೆ. ಉಬ್ಬು ಬಿಟ್ಟು ಮ್ಯೂಕಸ್ ಮೆಂಬ್ರೇನ್ ಅಂತ ಒಳಗಡೆ ಇರುತ್ತೆ, ಸೂಕ್ಷ್ಮ ಪದರ, ಎಲ್ಲನೂ ಉಬ್ಬು ಬಿಡ್ತದೆ. ಉಬ್ಬು ಬಿಟ್ಟು ಗಾಳಿ ಹೋಗೋಕ್ಕೆ ಜಾಗ ಸಾಕಾಗಲ್ಲ. ಮ್ಯೂಕಸ್ ಅಂದರೆ ಏನು? ಮೂಗಲ್ಲಿ ಸಿಂಬಳ ಬಂದ ಹಾಗೆ ಒಳಗಡೆನೂ ಕೂಡ ನೀವು ಅಂತ ಕ್ಯಾಕರ್ಸ್ ಉಗಿತಾ ಇರ್ತಾಯಿರಲ್ವ, ಅದು ಒಳಗಡೆ ಮ್ಯೂಕಸ್. ಈ ಮ್ಯೂಕಸ್ ಅಂದರೆ ಇಟ್ಸ್ ಎ ಥಿಕ್ ಸೆಕ್ರೀಷನ್, ದಪ್ಪವಾಗಿ ಇರುತ್ತೆ, ನೀರಲ್ಲ, ನೀರಿಗಿಂತ ಸ್ವಲ್ಪ ದಪ್ಪ. ಒಳಗಡೆ ಎಲ್ಲ ಮ್ಯೂಕಸ್ ಮೆಂಬ್ರೇನ್ ಅಂತ ಇದೆ ಅಂತ ಹೇಳಿದ್ನಲ್ಲ, ಒಳಗಡೆ ಸೂಕ್ಷ್ಮ ಒಂದು ಪದರ. ಅದರಲ್ಲಿ ಮ್ಯೂಕಸ್ ಗ್ಲ್ಯಾಂಡ್ಗಳಿರ್ತವೆ. ಇರಿಟೇಷನ್ ಆದಾಗ ಅವು ಆ ದ್ರವವನ್ನು ಉತ್ಪತ್ತಿ ಮಾಡ್ತವೆ. ಸೊ ಅದೆಲ್ಲ ಗಂಟಲಲ್ಲಿ ಕೂತ್ಕೊಂಡು ಚೋಕ್ ಆಗೋ ಥರ ಆಗ್ತದೆ ನಿಮಗೆ. ಯು ಫೀಲ್ ಎ ಚೋಕಿ ಸೆನ್ಸೇಷನ್. ಈ ಥರ ಗಂಟಲಲ್ಲಿ ಡಿಸ್ಕಂಫರ್ಟ್ ಅಥವಾ ಒಂಥರ ಕಿರಿಕಿರಿ, ಗಂಟಲಲ್ಲಿ ನಮ್ಮ ಲೋಕಲ್ ಕನ್ನಡದಲ್ಲಿ ನಸ ಅಂತದೆ ಅಂತ ಎಲ್ಲ ಹೇಳ್ತಾರಲ್ವ. ಸೊ ಗಂಟಲಲ್ಲಿ ನಸ ಅನ್ನೋದು, ನುಂಗಕ್ಕಾಗದೇ ಇರೋದು, ಇರಿಟೇಷನ್ ಆಗೋದು, ಉಸಿರಾಡೋಕ್ಕಾಗದೇ ಇರೋದು, ಇದಿಷ್ಟೂ ಕಂಜೆಷನ್ನ ಲಕ್ಷಣಗಳು. ಸೊ ಇದಕ್ಕೆ ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ. ಸಾಧಾರಣ ಮಟ್ಟಿಗೆ ಇದನ್ನು ನೀವು ಕೆಲವು ಮನೆ ಔಷಧಿಯಿಂದಲೇ ಸರಿ ಮಾಡ್ಬೋದು. ಅದರಲ್ಲಿ ಬಹಳ ಮುಖ್ಯ ಏನು ಅಂತ ಅಂದರೆ, ಸರಿ ಇಲ್ಲಿ ಮ್ಯೂಕಸ್ ಮೆಂಬ್ರೇನು ದಪ್ಪ ಆಗಿಬಿಟ್ಟು ಸ್ವಲ್ಪ ಏರ್ವೇ ಕಮ್ಮಿ ಆಗ್ತದಲ್ವ, ಅಲ್ಲಿ ಗಾಳಿ ಹೋಗಲಿಕ್ಕೆ ಇದಾಗ್ತದೆ, ಆಕ್ಸಿಜನ್ ಕಮ್ಮಿ ಆಗ್ತದೆ. ಸೊ ದರ್ ಇಸ್ ಡಿಸ್ಕಂಫರ್ಟ್. ಸೊ ಹಾಗಾದ್ರೆ ಏನು ಮಾಡ್ಬೋದು ನೀವು? ಏರ್ವೇಯನ್ನು ಅಗಲ ಮಾಡಲಿಕ್ಕೆ ಏನು ಹೇಳ್ತೀನಿ ನಾನು ಪ್ರತಿ ಸರ್ತಿನೂ, ನೀವು ಸ್ಟೀಮ್ ಇನ್ಹಲೇಷನ್ ಮಾಡಿ, ಬಿಸಿ ಹಬೆ ಆವಿ ಅದನ್ನು ಎಳ್ಕೊಳ್ಳಿ. ಪ್ರತಿ 4 ಗಂಟೆಗೊಮ್ಮೆ ಹೇಳ್ಕೊಳ್ಳಿ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದು. ನಮ್ಮ ಕೋವಿಡ್ ಟೈಮಿನಿಂದ ಬರ್ತಾನೆ ಇದೆ, ಅದು ಹೇಳ್ತಾನೆ ಇರ್ತೇನೆ ನಾನು. ಸೊ ಪ್ರತಿ 4 ಗಂಟೆಗೊಮ್ಮೆ ನೀವು ಸ್ಟೀಮ್ ಇನ್ಹಲೇಷನ್ ಮಾಡಿದರೆ ಅದು ಸ್ವಲ್ಪ ರಿಲೀಫ್ ಸಿಗ್ತದೆ, ಸೋ ಕಾಲ್ಡ್ ಕಂಜೆಷನ್ ಕಮ್ಮಿ ಆಗ್ತದೆ. ಆಮೇಲೆ ಇನ್ನೇನು ಮಾಡಿದರೆ ಆಗುತ್ತೆ, ಸಲೈನ್ ಗಾರ್ಗಲ್ ಕೂಡ ಮಾಡ್ಬೋದು. ಆದರೆ ನಾನು ಇದು ಮಾಡ್ತೀನಿ, ಬಿಸಿ ಕಾಫಿ, ಬಿಸಿ ಟೀ, ಬಿಸಿ ಹಾಲು ಇತ್ಯಾದಿ ಏನಾದರೂ ಬಿಸಿಯಾಗಿರೋದನ್ನು ತಗೊಂಡ್ರೆ ಅದು ಆ ಕಂಜೆಷನ್ ಆಗಿರೋದು, ಉಬ್ಬಿರೋದು ಅಲ್ಲಿಗೆ ಅದರ ನಾರ್ಮಲ್ ಪೊಸಿಷನಿಗೆ ಬರ್ತದೆ. ಸೊ ಹೋಮ್ ರೆಮಿಡಿ, ಲೆಮನ್ ಟೀ, ಅದು ಏನೇನೋ ಇದೆಯಲ್ಲ ಅದನ್ನೆಲ್ಲ ಮಾಡಿ ನೋಡ್ಬೋದು. ಆವಾಗಲೂ ಕಮ್ಮಿ ಆಗಿಲ್ಲ ಅಂದರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಅವರು ಕೆಲವು ಕಂಜೆಷನನ್ನು ಕಮ್ಮಿ ಮಾಡುವಂತಹ ಡಿಕಂಜೆಸ್ಟೆಂಟ್ ಮೆಡಿಸನ್ಸನ್ನು ಕೊಡ್ತಾರೆ. ಗಾರ್ಗಲ್ ಲೋಷನ್ ಕೊಡ್ಬೋದು. ಬೇರೆ ನೀವು ಗಾರ್ಗಲ್ ಲೋಷನ್ಗಳನ್ನು ಕೇಳಿದ್ದೀರಾ, ಬೀಟಾಡಿನ್ ಗಾರ್ಗಲ್ ಲೋಷನ್ ಇತ್ಯಾದಿ. ಅಂದರೆ ಬಾಯಿ ಮುಕ್ಕಳಿಸುವ ಔಷಧಿಯನ್ನು ಅವರು ಬರ್ಕೊಡ್ತಾರೆ. ಅದು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತದೆ. ಸ್ಟೀಮು, ಬಿಸಿನೀರು ಕುಡಿಯೋದು ಆಗಾಗ್ಗೆ, ಆಮೇಲೆ ಗಾರ್ಗಲ್ ಮಾಡೋದು,
ಇದು ಇಷ್ಟು ಸ್ಟೀಮು ಅಷ್ಟೇ ಪ್ರತಿ 4 ಗಂಟೆಗೊಮ್ಮೆ ಸ್ಟೀಮ್ ಇನ್ಹಲೇಷನ್ ಮಾಡಿ ಅಂತೀನಿ, ಪ್ರತಿ 4 ಗಂಟೆಗೊಮ್ಮೆ ಗಾರ್ಗಲ್ ಮಾಡಿ ಅಂತೀನಿ. ಸೊ ಇದು ಮಾಡಿದರೆ ನಿಮಗೆ ನಿಮ್ಮ ಥ್ರೋಟ್ ಕಂಜೆಷನ್ ಕಮ್ಮಿ ಆಗ್ತದೆ. ಇದು ಸಾಧಾರಣ ಮಟ್ಟಿಗೆ ಬರುವುದು ಎಕ್ಸ್ಟ್ರೀಮ್ ಕೋಲ್ಡ್ ವೆದರ್ನಿಂದ ಬರುತ್ತೆ. ಮತ್ತು ಹಿಂದೆ ಹೇಳಿದಂಗೆ ಡಸ್ಟ್, ರೋಡಲ್ಲಿರುವಂತಹ ಡಸ್ಟು, ಸ್ಮೋಕು, ಅಥವಾ ಕೆಲವು ಅಲರ್ಜನ್ಗಳು, ಕೆಲವು ಅಲರ್ಜನ್ ಅಂದರೆ ಕೆಲವು ಮೆಡಿಸಿನ್ ಕೆಲವರು ತೊಗೊಂಡ್ಮೇಲೆ ನನಗೆ ತೊಗೊಂಡ ತಕ್ಷಣ ನನಗೆ ಗಂಟಲೆಲ್ಲ ನವೆ ಆಗಲಿಕ್ಕೆ ಶುರುವಾಯಿತು ಸರ್ ಅಂತಾರೆ. ಸೊ ಕೆಲವು ಡ್ರಗ್ಸಿಗೆ ಆ್ಯಸ್ ಎನ್ ಅಲರ್ಜಿಕ್ ರಿಯಾಕ್ಷನ್ ಥರ ಆಗುವಂಥ ಚಾನ್ಸಸ್ ಕೂಡ ಇದೆ. ಸೊ ಹೀಗೆ ಥ್ರೋಟ್ ಕಂಜೆಷನ್ ಹಲವಾರು ಕಾರಣಗಳಿಂದ ಬರ್ಬೋದು. ವೈರಸ್ಗಳು, ಮೂಗಿನ ಮೂಲಕ ಹೋಗಿರುವ ವೈರಸ್ಗಳು ಕೂಡ ಒಳಗಡೆ ಹೋಗಿ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳು ಒಳಗೆ ಹೋಗ್ಬಿಟ್ಟು ಇರಿಟೇಷನ್ ಮಾಡಿ ಥ್ರೋಟನ್ನು ಕಂಜೆಸ್ಟ್ ಮಾಡ್ಬೋದು. ಕಂಜೆಷನ್, ಈಗ ಟ್ರಾಫಿಕ್ ಕಂಜೆಷನ್ ಅಂತ ಹೇಳ್ತೀವಿ, ಅಲ್ಲಿ ರೋಡೆಲ್ಲ ತುಂಬ ಕಂಜೆಷನ್ ಇದೆ ರೀ, ಟ್ರಾಫಿಕ್ ಕಂಜೆಷನು ಬ್ಲಾಕ್ ಆಗಿಬಿಟ್ಟಿದೆ, ಏನು ಅಂತಂದರೆ ಅದು ಅಲ್ಲಿ ಇರುವಂಥ ಜಾಗವನ್ನೆಲ್ಲ ವಾಹನಗಳು ಆಕ್ರಮಿಸ್ಕೊಂಡ್ಬಿಟ್ಟು ಬೇರೆ ವಾಹನ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ಥರ ಇಲ್ಲಿ ಥ್ರೋಟಲ್ಲಿ ಕೂಡ ಅಲ್ಲಿ ಎಲ್ಲ ಉಬ್ಬಿಟ್ಟಿದೆ, ಗಾಳಿ ಹೋಗೋಕ್ಕೆ ಜಾಗ ಇಲ್ಲ, ಕಂಜೆಷನ್ ಆಗಿದೆ, ಕಂಜೆಷನ್. ಅರ್ಥ ಆಯ್ತಾ? ಸೊ ಇದು ಈ ಥರ ಇದ್ದದ್ದು ಕಂಜೆಷನ್ ಆಗಿ ಅಂದರೆ ಇಲ್ಲಿ ಜಾಗ ಕಮ್ಮಿ ಆಗ್ತದೆ. ಆಗ ನಾನು ಹೇಳಿದ ಕೆಲವು ಇದನ್ನು ಬಿಸಿನೀರು, ಬಾಯಿ ಕಳಿಸೋದು ಇತ್ಯಾದಿ ಮಾಡಿದಾಗ ಅದು ಆಗಲಾಗುತ್ತೆ. ಟ್ರಾಫಿಕ್ ಕಂಜೆಷನ್ ಕಮ್ಮಿ ಆದಂಗೆ ಇಲ್ಲಿ ಕೂಡ ಕಂಜೆಷನ್ ಕಮ್ಮಿ ಆಗ್ತದೆ. ಮ್ಯೂಕಸ್ ಕ್ಲಿಯರ್ ಆಗುತ್ತೆ. ಮ್ಯೂಕಸ್ ಕ್ಲಿಯರ್ ಅಂದರೆ ಏನು? ನೀವು ನೆಗಡಿ, ಕೆಮ್ಮು ಎಲ್ಲ ಶುರುವಾದಾಗ ನೀವು ಅಂತ ಮಾಡ್ತಾ ಇರ್ತೀರ. ಸೊ ಅಲ್ಲಿ ಎಲ್ಲೋ ಮೆತ್ಕೊಂಡಿರ್ತದೆ ಮ್ಯೂಕಸ್, ಅದನ್ನು ತೆಗೆದು ಉಗಿದ್ರೆ ಸರಿ ಹೋಗ್ತದೆ. ಸೊ ಇದಿಷ್ಟಕ್ಕೂ ನಾನು ಏನು ಹೇಳ್ತೀನಿ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಮಾಸ್ಕ್ ಹಾಕ್ಕೊಳ್ರಪ್ಪ, ಅದೇನು ಕೋವಿಡ್ ಟೈಮ್ನಲ್ಲೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಮಾಸ್ಕೇನು ಇವತ್ತು ಹೊಸದಾಗಿ ಕಂಡು ಹಿಡ್ದಿದ್ದಲ್ಲ. ನಾವು ಸ್ಟೂಡೆಂಟ್ಸ್ಗಳಾಗಿದ್ದಾಗ ಸರ್ಜನ್ಗಳು ಇವರೆಲ್ಲ ಯಾವಾಗಲೂ ಮಾಸ್ಕ್ ಹಾಕ್ಕೊಂಡೇ ಇರ್ತಿದ್ವು ನಾವು. ಅಂದರೆ ಓಟಿ ಒಳಗಡೆ ಹೋಗಬೇಕಾದ್ರೆ ಸ್ಟರೈಲ್ ಮಾಸ್ಕ್ಗಳು ಹಾಕ್ಕೊಳ್ತಾ ಇದ್ವು. ಸೊ ಆಪರೇಷನ್ ಥಿಯೇಟರ್ ಒಳಗೆ ಹೋಗಬೇಕಾದ್ರೆ ಸೊ ಇದು ಮಾಸ್ಕನ್ನು ಹಾಕ್ಕೊಳ್ಳುವಂಥದ್ದು ಅಭ್ಯಾಸ ಮಾಡಿದರೆ ಇದಿಷ್ಟನ್ನು ಪ್ರಿವೆಂಟ್ ಮಾಡ್ಬೋದು ನೀವು ಅಂತ ಹೇಳ ಬಯಸ್ತೀನಿ. ಸರಿ, ಈಗ ಥ್ರೋಟ್ ಕಂಜೆಷನ್ ಆಯಿತು, ಥ್ರೋಟ್ದು ಕತೆ ಮುಗೀತು, ಅದು ಕಾಣಿಸುತ್ತೆ ನಮಗೆ. ಈಗ ಚೆಸ್ಟ್ ಕಂಜೆಷನ್ ಅಂದರೆ ಏನು? ಚೆಸ್ಟ್ ಕಂಜೆಷನ್ ಅಂದರೆ ಇದೇ ಡೌನ್ವರ್ಡ್ಸ್ ಕೆಳಗಡೆ ಹೋದರೆ ಏನಾಗುತ್ತೆ? ಲಂಗ್ಸ್ ಬರ್ತದೆ, ಬ್ರಾಂಕಸ್ ಬರ್ತದೆ, ಬ್ರಾಂಕಿಯೋಲ್ಸ್ ಬರ್ತದೆ, ಆಮೇಲೆ ಲಂಗ್ ಟಿಶ್ಯೂ ಬರುತ್ತೆ. ಲಂಗ್ಸಲ್ಲಿ ಎಲ್ವಿಯೋಲಸ್ ಅಂತಾರೆ, ಎಲ್ವಿಯೋಲೈ, ಮೆನಿ ಎಲ್ವಿಯೋಲೈ ಫಾರ್ಮ್ ಲಂಗ್ ಟಿಶ್ಯೂ ಅಲ್ವಾ? ಸೊ ಬ್ರಾಂಕಸ್, ಬ್ರಾಂಕ್ಯೂಲ್ಸ್, ಆಲ್ವಿಯೋಲೈ ಇದಿಷ್ಟರಲ್ಲಿ ಮ್ಯೂಕಸ್ ಪ್ರೊಡಕ್ಷನ್ ಆಗಿ ಅಲ್ಲಿ ನಿಮಗೆ ಉಸಿರಾಟಕ್ಕೆ ಕಷ್ಟ ಆದರೆ, ಮೂಗಿನ ಲೆವೆಲ್ ಅಲ್ಲ, ಚೆಸ್ಟ್ ಲೆವೆಲಲ್ಲಿ ನನಗೆ ಯಾಕೋ ಉಸಿರಾಡೋಕ್ಕಾಗ್ತಾಯಿಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಬರುತ್ತಾ ಅಲ್ವಾ? ಆಗ ಚೆಸ್ಟ್ ಕಂಜೆಷನ್. ಖಂಡಿತ ನೀವು ನಿಮ್ಮ ಕುಟುಂಬ ವೈದ್ಯರ ಹತ್ರ ಹೋಗಲೇಬೇಕಾಗುತ್ತೆ. ಆವಾಗ ಅವರ ಶೆಥೋಸ್ಕೋಪ್ ಯೂಸ್ ಮಾಡಿ ಚೆಸ್ಟಲ್ಲಿ ಕಂಜೆಷನ್ ಇದೆಯಾ, ಫ್ಲೂಯಿಡ್ ಸೇರಿಕೊಂಡಿದೆಯಾ, ಆಲ್ವಿಯೋಲೈಯಲ್ಲಿ ಅಥವಾ ಬ್ರಾಂಕಸಲ್ಲಿ ನೀರು ಸೇರಿಕೊಂಡಿದೆಯಾ, ಉಬ್ಬಿದೆಯಾ, ನೀರು ಸೇರಿಕೊಂಡು ಉಸಿರಾಡೋಕ್ಕೆ ಕಷ್ಟ ಆಗ್ತಾಯಿದೆಯಾ ಅನ್ನೋದನ್ನು ಅವರು ಪರೀಕ್ಷೆ ಮಾಡಿ ಹೇಳ್ತಾರೆ. ದಟ್ ಈಸ್ ಚೆಸ್ಟ್ ಕಂಜೆಷನ್. ಎಗೇನ್ ಐ ಟೋಲ್ಡ್ ಯು, ಇದು ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಡಸ್ಟ್ ಇರ್ಬೋದು, ಪೋಲನ್ ಇರ್ಬೋದು, ಏನೇ ಇರ್ಬೋದು. ಸೊ ಬೇಸಿಕ್ ಪ್ರಿನ್ಸಿಪಲ್ಸ್ ಇದನ್ನು ಕಮ್ಮಿ ಮಾಡಲಿಕ್ಕೆ ಸೇಮ್ ಅದೇ ಗಾರ್ಗ್ಲಿಂಗು, ಅದೇ ಬಿಸಿನೀರು ಕುಡೀರಿ, ಅದೇನೇ ಎಲ್ಲನೂ. ಚೆಸ್ಟ್ ಇದು ಮಾಡ್ಬೋದು, ಬಿಸಿನೀರು ಶಾಖ ಚೆಸ್ಟಿಗೆ ಕೊಡ್ಬೋದು. ಬಿಸಿ ಶಾಖ ಕೊಟ್ಟರೆ ಸ್ವಲ್ಪ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಅಲ್ಲಿ ಜಾಗ ಸ್ವಲ್ಪ ಅಗಲಾಗಿ ಉಸಿರಾಟಕ್ಕೆ ಆರಾಮಾಗ್ಬೋದು. ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಯೂಶ್ವಲಿ. ಆವಾಗ ಅವರಿಗೆ ನೀವು ಸ್ವಲ್ಪ ಹೆಡ್ ಎಲಿವೇಟೆಡ್ ಪೊಸಿಷನಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ತೀವಿ. ಆಮೇಲೆ ಇದು ಥ್ರೋಟ್ ಕಂಜೆಷನ್ಗೆ ಏನು ಕಾರಣನೋ ಅದೇ ಲಂಗ್ ಕಂಜೆಷನ್ನು. ಯಾಕಂದರೆ ಬಾಡಿದು ಇಮ್ಯೂನ್ ಸಿಸ್ಟಮ್ ಅಷ್ಟು ಚೆನ್ನಾಗಿ ಇಲ್ಲ ಅಂತಂದರೆ ಅದು ನ್ಯಾಚುರಲಿ ಮೂಗಲ್ಲಿ ಬಂದಿದ್ದು, ಗಂಟಲಲ್ಲಿ ಬಂದಿದ್ದು ಅಲ್ಲಿ ಶ್ವಾಸಕೋಶಕ್ಕೆ ಹೋಗ್ತದೆ. ಅಲ್ಲಿ ಹೋಗಿ ಈ ಥರ ಎಲ್ಲ ತೊಂದರೆಗಳು ಕೊಡ್ತವೆ. ಕೆಮ್ಮು ಶುರುವಾಗ್ಬೋದು, ಕೆಮ್ಮಿನ ಜೊತೆ ಸ್ವಲ್ಪ ಕಫ ಬರ್ತದೆ, ಕೆಲವು ಸರ್ತಿ ಅಲ್ಲೇ ಸ್ಟಕಪ್ ಆಗ್ತದೆ, ಉಸಿರಾಟ ಕಷ್ಟ ಆಗ್ತದೆ. ಸೊ ಚೆಸ್ಟಿಗೆ ಸ್ವಲ್ಪ ಬಿಸಿನೀರು ಶಾಖ ಕೊಡಿ. ಆಮೇಲೆ ಅಷ್ಟಕ್ಕೂ ಕಮ್ಮಿ ಆಗಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ. ಅವರು ನೋಡ್ತಾರೆ, ಪರೀಕ್ಷೆ ಮಾಡಿ ನೋಡಿ ಅದಕ್ಕೆ ಏನು ಬ್ರಾಂಕೋಡೈಲೇಟರ್ಸ್ ಅಂದರೆ ಬ್ರಾಂಕಸನ್ನು ಅಗಲ ಮಾಡುವಂಥದ್ದು. ಆಮೇಲೆ ಕೆಲವು ಸರ್ತಿ ಇದ್ರ ಜೊತೆ ಬ್ಯಾಕ್ಟೀರಿಯಾಗಳು ಹೋದರೆ ಇನ್ಫೆಕ್ಷನ್ ಆಗುತ್ತೆ. ವೈರಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ಗೆ
ನೀವು ಹಾಗೇ ಬಿಟ್ಟರು ಒಂದು ವಾರ ಒಂದು 10 ದಿವಸದಲ್ಲಿ ಕಮ್ಮಿ ಆಗುತ್ತೆ ಅಲ್ವ, ಇದರಲ್ಲೇ ಬಿಸಿನೀರು ಅದು ಇದರಲ್ಲೇ ಅಡ್ಜಸ್ಟ್ ಮಾಡ್ಬೋದು. ಡಿಕಂಜೆಸ್ಟೆಂಟ್ಗಳು ಏನೋ ನಿಮಗೂ ಗೊತ್ತಿರುತ್ತೆ ಕೆಲವೆಲ್ಲ. ವಿಲ್ ತೊಗೊಂಡೆ ಸರ್, ನಾನೊಂದು ವಿಕೋರಿಲ್ ತೊಗೊಂಡೆ ಸರ್ ಅಂತ ಹೇಳ್ಬಿಡ್ತೀರಾ ನೀವು. ಸೊ ಅದೆಲ್ಲ ಟ್ರೈ ಮಾಡಿ ಕೊನೆಗೆ ನಮ್ಮ ಹತ್ರ ಬರೋದು. ಅದೆಲ್ಲ ಅಂದರೆ ಮನೆಯಲ್ಲಿ ಯಾವುದೋ ಕಷಾಯ ಅದೆಲ್ಲ ಮಾಡ್ತೀರಾ, ಲೆಮನ್ ಟೀ ಕಷಾಯಗಳೆಲ್ಲ ನೋಡಿ ಟ್ರೈ ಮಾಡಿ ಕೊನೆಗೆ ಡಾಕ್ಟ್ರ್ ಹತ್ರ ಬರ್ತೀರಾ. ಡಾಕ್ಟ್ರಿಗೆ ಈ ನಿಮ್ಮದು ಫ್ಲೆಮ್ ಅಂದರೆ ಇಲ್ಲಿ ಸೇರಿಕೊಂಡಿರೋ ಅದು ನೀವು ಕೆಮ್ಮಿದಾಗ ಕಲರ್ ಏನು ಅಂತ ನಾವು ಯೂಶ್ವಲಿ ಕೇಳ್ತೀವಿ. ವೈಟಿಶ್ ಆಗಿದ್ದರೆ ಆ್ಯಂಟಿಬಯೋಟಿಕ್ಸ್ ಅವಶ್ಯಕತೆ ಇರಲ್ಲ. ಮೇ ಬಿ ಇಟ್ ಈಸ್ ವೈರಸ್ಗೆ ಆ್ಯಂಟಿಬಯೋಟಿಕ್ ಕೆಲಸ ಮಾಡಲ್ಲ. ಬಟ್ ಯೆಲ್ಲೋಯಿಶ್ ಅಥವಾ ಗ್ರೀನಿಶ್ ಇದ್ದರೆ ಖಂಡಿತ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ವೈದ್ಯರು ನಿಮಗೆ ಡಾಕ್ಟ್ರು ನಿಮಗೆ ಆ್ಯಂಟಿಬಯೋಟಿಕ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ವೈರಸ್ಸಿಗೆ ಆ್ಯಂಟಿಬಯೋಟಿಕ್ ವರ್ಕ್ ಆಗಲ್ಲ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕನ್ಫರ್ಮ್ ಆದರೆ ಡಾಕ್ಟ್ರು ಆ್ಯಂಟಿಬಯೋಟಿಕ್ಸ್ ಒಂದು ಕೋರ್ಸ್ 5 to 7 days ಆ್ಯಂಟಿಬಯೋಟಿಕ್ಸ್, ಸೂಟೇಬಲ್ ಆ್ಯಂಟಿಬಯೋಟಿಕ್ಸ್ ಡಾಕ್ಟ್ರಿಗೆ ಬಿಟ್ಬಿಡಿ, ಅದನ್ನು ಅವ್ರು ಕೊಡ್ತಾರೆ. ಕೊಟ್ಬಿಟ್ಟು ನಿಮ್ಮ ಚೆಸ್ಟ್ ಕಂಜೆಷನ್ನು ಮತ್ತು ಚೆಸ್ಟ್ ಇನ್ಫೆಕ್ಷನ್ ಅದು ಏನಾಗಿರುತ್ತೋ ಅದು ಮಾಡ್ಬೋದು. ಇನ್ನೂ ಒಂದು ಕಾರಣ ಒಂದಿದೆ, ನಾನು ಹೇಳಲಿಕ್ಕೆ ಮರೆತೆ ನಿಮಗೆ. ಚೆಸ್ಟ್ ಕಂಜೆಷನ್ಗೆ GERD ಅಂತ ನಾನು ಗರ್ಡ್, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸಾರ್ಡರ್, ಇದನ್ನು ನಾನು ಮಾತಾಡಿದ್ದೀನಿ GERD ಅನ್ನೋ ಬಗ್ಗೆ. ಬೇಕಾದ್ರೆ ಇನ್ನೊಂದು ಸರ್ತಿ ಅದನ್ನು ನೋಡ್ಕೊಳ್ಳಿ. ಆ ಗರ್ಡ್ನಲ್ಲಿ ಕೂಡ ಆಹಾರ ಇಲ್ಲಿ ಬಂದುಬಿಟ್ಟು ಟ್ರೇಕಿಯಾದ ಹತ್ರ ಒಳಗಡೆ ಟ್ರೇಕಿಯಾದ ಒಳಗೆ ಹೋಗ್ಬೋದು. ಏಕದಮ್ಮಲ್ಲಿ ಇರಿಟೇಷನ್ ಆಗಿ ಅಲ್ಲಿ ಕಫ ಉತ್ಪತ್ತಿ ಆಗ್ಬೋದು. ಅದು ನಿಮಗೆ ಉಸಿರಾಟ ಕಷ್ಟ ಆಗ್ಬೋದು. ಸೊ ಅದೂ ಒಂದು ಕಾರಣ. ಥ್ರೋಟ್ ಕಂಜೆಷನ್ ಅಥವಾ ಚೆಸ್ಟ್ ಕಂಜೆಷನ್ಗೆ ಗರ್ಡ್ ಕೂಡ ಒಂದು ಕಾರಣ ಅನ್ನೋದನ್ನು ಇಲ್ಲಿ ನಿಮಗೆ ಹೇಳಬಯಸ್ತೀನಿ. ಸೊ ಹೀಗೆ ಥ್ರೋಟ್ ಕಂಜೆಷನ್ ಮತ್ತು ಚೆಸ್ಟ್ ಕಂಜೆಷನ್ಗಳಿಗೆ ಕಾರಣ ಏನು, ಅವುಗಳಿಗೆ ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೋದು, ನೀವಾಗೇ ನಿವಾರಣೆ ಮಾಡ್ಕೋಬೋದು ಇನಿಷಿಯಲ್ ಸ್ಟೇಜಸ್ಸಲ್ಲಿ. ಆಮೇಲೆ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಬಿಸಿನೀರು ಕುಡೀರಪ್ಪ. ಕೋಲ್ಡ್ ಸೀಸನ್ನಲ್ಲಿ ಬಿಸಿನೀರು ಕುಡೀರಿ, ಉಗುರು ಬೆಚ್ಚಗಿರುವ ನೀರು ಕುಡೀರಿ, ಗಾರ್ಗಲ್ ಮಾಡ್ತಾಯಿರಿ. ಏನೇ ತಿಂದರೂ ಗಾರ್ಗಲ್ ಮಾಡಿ, ಬಾಯಿ ಗಾರ್ಗಲ್ ಮಾಡಿ. ಇಲ್ಲಿವರೆಗೆ ಗಳಗಳ ಅಂದರೆ ಅಲ್ಲಿರುವಂಥ ಕಶ್ಮಲಗಳು ಈಚೆ ಬರ್ತವೆ. ಪ್ಲಸ್ ವಾರ್ಮ್ತಿಗೆ ಸ್ವಲ್ಪ ಕೆಲವು ವೈರಸ್ಗಳು ಸಾಯ್ತವೆ. ಡಸ್ಟು ಸ್ಮೋಕ್ ಅಂಟ್ಕೊಂಡಿದ್ರೆ ಅದು ಈಚೆ ಬರ್ತದೆ. ಸೊ ಗಾರ್ಗ್ಲಿಂಗ್ ಈಸ್ ದ ಬೆಸ್ಟ್ ಹ್ಯಾಬಿಟ್. ನಾನು ಇದನ್ನು ಗಾರ್ಗಲ್ ಬಗ್ಗೆ, ಬಾಯಿ ಮುಕ್ಕಳಿಸೋ ಬಗ್ಗೆ ನಾನು ಮುಂಚೆ ನಂದು ಡಾಕ್ಟರ್ ಪದ್ಮನಾಭ ಭಟ್ ಸ್ಪೀಕ್ಸ್ ಅಬೌಟ್ ಡೆಂಟಲ್ ಹೆಲ್ತ್ ಅಲ್ಲಿ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ. ನೋ ಟೂತ್ ಪೇಸ್ಟ್ ಕ್ಯಾನ್ ರೀಪ್ಲೇಸ್ ಎ ಗುಡ್ ಗಾರ್ಗ್ಲಿಂಗ್ ಅಂತ ಹೇಳ್ಬಿಟ್ಟು ಬಾಯಿ ಮುಕ್ಕಳಿಸೋದು. ನಾರ್ಮಲ್ ಬ್ರಷಲ್ಲಿ ಹಲ್ಲು ಉಜ್ಜಿ, ಟೂತ್ ಪೇಸ್ಟ್ ಅವಶ್ಯಕತೆ, ಸುಮ್ಮನೆ ಲೂಬ್ರಿಕೆಂಟ್ ಅಷ್ಟೇ. ನೀವು ಎಲ್ಲ ಅಡ್ವರ್ಟೈಸ್ಮೆಂಟ್ ನೋಡಿ ಮರಳಾಗ್ತೀರಿ, ಅದರಲ್ಲಿ ಕ್ಯಾಲ್ಶಿಯಮ್ ಎಕ್ಸ್ಟ್ರಾ ಇದೆ. ಏನು ಕ್ಯಾಲ್ಶಿಯಮ್ ಹೆಂಗೆ ಒಳಗೆ ಹೋಗ್ತದೆ, ಯಾವುದು ಒಳಗೆ ಹೋಗೋದಿಲ್ಲ. ಸೊ ಭ್ರಮೆ, ಅಡ್ವರ್ಟೈಸ್ಮೆಂಟ್. ಅವ್ರಿಗೂ ವ್ಯಾಪಾರ ಆಗಬೇಕು. ಅವ್ರಿಗೇನೇನೋ ನಿಮಗೆ ಬಣ್ಣದ ಮಾತುಗಳು ಆಡ್ತಾರೆ, ನೀವು ಅದಕ್ಕೆ ಮರಳಾಗ್ತೀರ. ಸೊ ಅದು ಒಂದು ಬೈದಿ ಒಂದು ಹೇಳಿದೆ ಅಷ್ಟೇ. ಸೊ ಇದಿಷ್ಟು ಹೇಳಿ ನನ್ನ ಇವತ್ತಿನ ಥ್ರೋಟ್ ಕಂಜೆಷನ್ ಆ್ಯಂಡ್ ಚೆಸ್ಟ್ ಕಂಜೆಷನ್. ಈ ಕಂಜೆಷನ್ ಅನ್ನೋದಕ್ಕೆ ಕರೆಕ್ಟಾಗಿ ನನಗೆ ಕನ್ನಡ ಶಬ್ದ ಸಿಗಲಿಲ್ಲ. ಅದು ಕುಗ್ಗುವಿಕೆ ಅಂತ ಆದರೂ ಹೇಳ್ಬೋದು. ಶ್ವಾಸನಾಳ ಕುಗ್ಗುವಿಕೆ, ಗಂಟಲಿನ ಒಳಗಡೆ ಪದರ ಕುಗ್ಗುವುದು, ಅದು ಕುಗ್ಗಿ ಬ್ಲಾಕ್ ಮಾಡ್ತದೆ. ಸೊ ಕಂಜೆಷನ್ ಬಗ್ಗೆ ಇಷ್ಟು ಹೇಳಿ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಓದಿ ಕೇಳಿಸ್ಕೊಳ್ಳಿ. ಆಮೇಲೆ ಸಂಶಯಗಳಿದ್ದರೆ ಕ್ವಶನ್ಗಳು ಕೇಳಿ. ಇದರಲ್ಲಿ ಕಾಲಮ್ನಲ್ಲಿ ಅಪ್ರಿಸಿಯೇಷನ್ ಆದರೂ ಮಾಡಿ, ಕ್ವಶನ್ ಆದರೂ ಕೇಳಿ, ಥಮ್ಸ್ ಅಪ್ ಮಾಡಿ. ಮತ್ತು ಇನ್ನೂ ಹಲವಾರು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ನಿಮ್ಮ ರಿಲೇಟಿವ್ಸ್ ಅಥವಾ ಸ್ನೇಹಿತರು, ಅವರಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಇದು ಬೇಸಿಕ್ ನಾಲೆಜ್ಗಳು ಇವೆಲ್ಲ. ಇದರಲ್ಲಿ ಭಯಂಕರ ಸೈನ್ಸು ಇಲ್ಲ, ಭಯಂಕರ ಮೆಡಿಸಿನ್ ಏನಿಲ್ಲ. ಬಟ್ ನಿಮಗೂ ನನಗೆ ಗೊತ್ತಿದೆ ಅಂತ ಅನಿಸುತ್ತೆ. ಬಟ್ ಆಸ್ ಎ ಪ್ರಾಪರ್ ಅದನ್ನು ಒಂದು ಪರ್ಸ್ಪೆಕ್ಟಿವ್ನಲ್ಲಿ ಹೇಳೋಕ್ಕೆ ಗೊತ್ತಾಗಲ್ಲ ನಿಮಗೆ. ಅದನ್ನು ನಾನು ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳಿ ಇವತ್ತಿನ ವಿಷಯ ಮುಗಿಸ್ತೀನಿ. ಜೈ ಹಿಂದ್.